ಹೃದಯದಿಂದ ಏನು ಒಂದು ಶಬ್ದ ಬಂತೋ ಅದರಲ್ಲಿ ಸೌಂದರ್ಯ ಇರ್ತದೆ. ಅದೇ ಸಂಪತ್ತು. ಕಾಲಲ್ಲಿ ಸಂಪತ್ತದ, ಕೈಯೊಳಗೆ ಸಂಪತ್ತದ, ಮುಖದಲ್ಲಿ ಸಂಪತ್ತದ, ಹೃದಯದಲ್ಲಿ ಸಂಪತ್ತದ, ತಲೆಯೊಳಗೆ ಸಂಪತ್ತದ. ಇದನ್ನು ತೆಗೆದು ಹಾಕುವುದು, ಇದನ್ನೆಲ್ಲ ವಿಕಾಸಗೊಳಿಸೋದೇ ಸಾಧನ. ಈಗ ಸಂಗೀತ ನಮಗೆ ಬರುವುದಿಲ್ಲ, ನಮ್ಮ ಧ್ವನಿ ಅದಕ್ಕೆ ಹೊಂದುವುದಿಲ್ಲ ಅಂತ ಇಟ್ಕೊಳ್ಳಿ. ಸುಮ್ಮನೆ ಹಾಡ್ಕೋತ ಕೂತ್ರೆ ಏನು ಬರೋದು? ಧ್ವನಿನೇ ಮಧುರ ಇರ್ತದೆ, ಅದಕ್ಕೆ ಮಾಧುರ್ಯ. ವೀಣೆಗೆ ತಂತಿ, ಸಾರಂಗ ಇವೆಲ್ಲ ಇರ್ತಾವೆ. ಸಣ್ಣ ತಂತಿ ಎಷ್ಟು ಚಂದ ಇರ್ತಾವೆ. ಸುಮ್ಮನೆ ಮುಟ್ಟಿದ್ರೆ ಸಾಕು ಧ್ವನಿ ಶುರು ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟುಕೊಟ್ಟು ಒಂದು ದೊಡ್ಡದು ಕಬ್ಬಿಣದ ಕಂಬ ಇಟ್ಟುಕೊಂಡು ಇದನ್ನು ನುಡಿಸು ಅಂದರೆ ಅದು ಕಂಬ ಅಂತದ. ನಂದಲ್ಲೋ, ನಾ ಬರೀ ಇದನ್ನು ಹಿಡ್ಯಾವ, ಇದನ್ನು ಮನೆಯನ್ನು ಹಿಡಿದು ನಿಲ್ಲಿಸ್ತೇನೆ. ನನ್ನ ಕೆಲಸ ಬೇರೆ, ಅದರ ಕೆಲಸ ಬೇರೆ. ನಂದು ನಾನೇ ಮಾಡಬೇಕು. ಅದರದ್ದು ಮಾಡಕ್ಕೆ ಹೋದ್ರೆ ನಮ್ಮ ಗತಿಯ. ಅದಕ್ಕೆ ನಮಗೆ ಏನೇನು ಒಳಗೆ ತುಂಬ್ಯದ ನಮಗೆ ಗೊತ್ತಿರ್ತದೆ, ಅದನ್ನು ಹೊರ ಹಾಕುವುದು, ಅದನ್ನು ವಿಕಾಸಗೊಳಿಸಿ